ಗೆಲುವು ಬಂದಾಗ ಸೋಲು ಸೋಲುತ್ತದೆ, ಬೆಳಕು ಬಂದಾಗ ಕತ್ತಲು ಕಾಣೆಯಾಗುತ್ತದೆ. ನಿಮಗೂ ಒಂದು ಒಳ್ಳೆಯ ಟೈಮ್ ಬಂದೇ ಬರುತ್ತದೆ. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತವೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳು ಜನನವಾಗುತ್ತದೆ. ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗುತ್ತದೆ. ಅದಕ್ಕಾಗಿ ಕಷ್ಟ ಸೋಲು ಎದುರಾದಾಗ ಅಳುವ ಬದಲು ಖುಷಿಪಡಿ. ನಿಮಗೆ ಎತ್ತರಕ್ಕೆ ಹಾರಬೇಕೆಂಬ ಆಸೆ ಇದ್ದರೆ ಈಗಲೇ ಅನಾವಶ್ಯಕ ಭಾರಗಳನ್ನು ಭಾವನೆಗಳನ್ನು ನಿಮ್ಮ ಜೀವನದಿಂದ ಕಿತ್ತು ಬಿಸಾಕಿ. ಹ್ಯಾಪಿನೆಸ್ ಹಾಗೂ ಸಕ್ಸಸ್ ಚಾನ್ಸ್ ಆಗಿಲ್ಲ, ಚಾಯ್ಸ್ ಆಗಿವೆ. ನಿಮಗವು ಬೇಕೆಂದರೆ ನೀವು ಅವುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಎಲ್ಲವೂ ನಿಮ್ಮ ವಿರುದ್ಧವಾಗಿ ಹೊರಟಿದೆ ಅಂತೆನಿಸಿದಾಗ ವಿಮಾನ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಹಾಗೂ ಜೀವಂತವಾಗಿರುವ ಮೀನು ನೀರಿಗೆ ವಿರುದ್ಧವಾಗಿ ಈಜುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ. ನೀವು ಯಾವುದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರೋ ಅದೇ ನಿಮಗೆ ಸಿಗುತ್ತದೆ. ಅದಕ್ಕಾಗಿ ನಿಮಗೆ ಏನು ಬೇಕೋ ಅದರ ಮೇಲಷ್ಟೇ ಫೋಕಸ್ ಮಾಡಿ. ನೀವು ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಲು ಗ್ರೇಟ್ ಆಗಿರಬೇಕೆಂಬ ನಿಯಮವೇನಿಲ್ಲ. ಆದರೆ ನೀವು ಕೆಲಸ ಪ್ರಾರಂಭಿಸಿದರೆ ಒಂದಿಲ್ಲ ಒಂದು ದಿನ ಗ್ರೇಟ್ ಆಗುತ್ತೀರಿ. ನಿಮ್ಮ ಕಂಟ್ರೋಲ್ನಲ್ಲಿರದ ಸಂಗತಿಗಳಿಗೆ ಕೊರಗುವುದನ್ನು ನಿಲ್ಲಿಸಿ. ನಿಮ್ಮಿಂದ ಯಾವುದು ಸಾಧ್ಯವೋ ಅದನ್ನಷ್ಟೇ ಕರೆಕ್ಟಾಗಿ ಮಾಡಿ. ಪ್ರಯತ್ನಿಸದಿದ್ದರೆ ಫಲ ಸಿಗಲ್ಲ. ಕನಸನ್ನು ಕಾಣದಿದ್ದರೆ ಅದು ನಿಜವಾಗಲ್ಲ. ಅದಕ್ಕಾಗಿ ಕನಸು ಕಾಣಲು ಪ್ರಯತ್ನ ಪಡಲು ಹಿಂಜರಿಯಬೇಡಿ. ಇಷ್ಟಪಟ್ಟಿದ್ದು ಸಿಗದಿದ್ದರೆ ಸಿಕ್ಕಿದ್ದನ್ನು ಇಷ್ಟಪಡಬೇಕು. ಇಲ್ಲವಾದರೆ ಇದು ಕೂಡ ನಿಮ್ಮಿಂದ ದೂರ ಹೋಗುತ್ತದೆ. ಬರೀ ಸ್ವೀಟ್ ತಿಂದರೂ ಕೂಡ ಬೋರಾಗುತ್ತದೆ. ಅದಕ್ಕಾಗಿ ಆವಾಗ ಹುಳಿ, ಖಾರ ಹಾಗೂ ಕಹಿಯನ್ನು ಕೂಡ ತಿನ್ನಬೇಕು. ಇದೇ ರೀತಿ ಲೈಫಲ್ಲಿ ಬರುವ ಸೋಲು, ನೋವು, ಅವಮಾನಗಳನ್ನು ಸಿಹಿ ಕಹಿ ತರಹ ತೆಗೆದುಕೊಳ್ಳಬೇಕು. ಓವರ್ ಥಿಂಕಿಂಗ್ ಸೋಲು ಹಾಗೂ ದುಃಖಕ್ಕೆ ಮುಖ್ಯ ಕಾರಣವಾಗಿದೆ. ಓವರ್ ಥಿಂಕಿಂಗ್ ಬದಲಾಗಿ ಪಾಸಿಟಿವ್ ಥಿಂಕಿಂಗ್ ಮಾಡಿ. ಈ ಜಗತ್ತಿನಲ್ಲಿ ಯಾರೂ ಕೂಡ ಪರ್ಫೆಕ್ಟ್ ಆಗಿಲ್ಲ. ಸೊ ಪರ್ಫೆಕ್ಟ್ ವ್ಯಕ್ತಿಗಳನ್ನು ವಸ್ತುಗಳನ್ನು ಹುಡುಕಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಇರುವುದರಲ್ಲೇ ಬೆಸ್ಟ್ ವಸ್ತು ಹಾಗೂ ವ್ಯಕ್ತಿಗಳನ್ನು ಹುಡುಕಿ. ಕೊರಗುವುದರಿಂದ ನಾಳೆಯ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗಲ್ಲ. ಇವತ್ತಿನ ನೆಮ್ಮದಿ ಹೋಗುತ್ತದೆ. ಅದಕ್ಕಾಗಿ ಕೊರಗುವುದನ್ನು ಬಿಟ್ಟು ಕೆಲಸ ಮಾಡಿ. ನಾಳೆ ಬೆಸ್ಟ್ ಆಗುತ್ತದೆ.